ಅಣ್ಣ ನಿಮ್ಮ ಆರ್ಡರ್. ಆ ಪಾಪು ಯಾರ್ದು? ನನ್ನ ಮಗ ಅಣ್ಣ. ಆ ಸಣ್ಣ ಹುಡುಗನ್ ಕರ್ಕೊಂಡು ಡೆಲಿವರಿ ಮಾಡಕ್ ಹೋಗ್ತಿದ್ಯಾ? ಅವಸರ ಅಂತೋದಣ್ಣ. ಅದು ಎಂತ ಟೈಮ್ ಇದ್ರು ಆ ಸಣ್ಣ ಪಾಪನ ಕರ್ಕೊಂಡು ಈ ಬಿಸಿಲಿನಲ್ಲಿ ಡೆಲಿವರಿ ಮಾಡಕ್ ಹೋಗ್ತಿದ್ಯಾ? ಇವ್ನು ಹುಟ್ಟೋಕ್ಕೂ ಮುಂಚೆ ಇವ್ರ ಅಮ್ಮ ನನ್ನ ಹತ್ರ ಹೇಳಿದಾಳೆ. ಏನ್ರಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಹಾ ಹೇಳು. ಟೀಚಿಂಗ್ ಕೋರ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನೀವು ಒಬ್ಬರೇ ದುಡಿತಿದ್ದೀರಾ, ನಿಮ್ಮ ಜೊತೆ ಸೇರಿ ನಾನು ದುಡಿದ್ರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ. ಸ್ವಲ್ಪ ದಿನದಲ್ಲೇ ಇವನು ಕೂಡ ಹೊರಗಡೆ ಬರ್ತಾನೆ, ಆವಾಗ ಖರ್ಚು ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಹಾ ಸರಿ ಬಿಡು, ಮಾಡು. ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಒಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಇದೆ? ಆ ಕೋರ್ಸ್ ಮಾಡ್ಬೇಕಂದ್ರೆ 1 ಲಕ್ಷ ಕಟ್ಟಬೇಕು ರೀ. ಅದಕ್ಕೇನು ಪರವಾಗಿಲ್ಲ, ನೀನು ಅಪ್ಲಿಕೇಶನ್ ಹಾಕು, ದುಡ್ಡು ನಾನು ಹೆಂಗೋ ಒಂದು ಅರೇಂಜ್ ಮಾಡ್ತೀನಿ. ಆ ಟೈಮಲ್ಲಿ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಅದಕ್ಕೆ ನನ್ನ ಬೈಕ್ ಮಾರ್ಬಿಟ್ಟೆ. ಆಕಿಗೆ ಜಾಬ್ ಬಂದಮೇಲೆ ಎಲ್ಲ ಸೆಟ್ ಆಗುತ್ತೆ ಅಂತ ಅನ್ಕೊಂಡೆ. ಮತ್ತೆ ಜಾಬ್ ಬಂತಾ? ಏನ್ರಿ, ನನ್ನ ಕ್ಷಮಿಸ್ಬಿಡ್ರಿ, ನಾನು ಈ ತಪ್ಪು ಮಾಡಬೇಕಾಗಿತ್ತು. ನಾನು ಮದುವೆಗಿಂತ ಮೊದಲೇ ಒಂದು ಹುಡುಗನ ಇಷ್ಟಪಟ್ಟಿದ್ದೆ, ಆದರೆ ಅವ್ರ ಮನೆಯಲ್ಲಿ ನನ್ನ ಒಪ್ಕೊಳ್ಳಿಲ್ಲ. ಯಾಕಂದರೆ ಅವ್ರ ಸೊಸೆ ಗೌರ್ಮೆಂಟ್ ಜಾಬಲ್ಲಿ ಇರಬೇಕಿತ್ತು. ಆದರೆ ಆ ಟೈಮಲ್ಲಿ ನನ್ನ ಹತ್ರ ದುಡ್ಡಿಲ್ಲದೆ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗ್ದಲ್ಲ ನಾನು ಟೀಚರ್ ಆಗೋಕ್ಕಾಗಲಿಲ್ಲ ರೀ. ಆದರೆ ಈಗ ನಿಮ್ಮಿಂದನೇ ಆ ಜಾಬ್ ನನಗೆ ಸಿಕ್ಕಿದೆ, ನಾನು ಅವ್ರ ಜೊತೆ ಹೋಗ್ತಿದ್ದೀನಿ. ಪಾಪು ಹುಷಾರು ರೀ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ನನ್ನ ಮಗನ್ ನೋಡ್ಕೊಳ್ಳೋಕೆ ನಾನು ಬಿಟ್ರೆ ಇನ್ಯಾರೂ ಇಲ್ಲ, ಅದಕ್ಕೆ ಡೆಲಿವರಿ ಕೊಡೋಕೆ ಜೊತೆಗೆ ನನ್ನ ಮಗನ ಎತ್ಕೊಂಡು ಹೋಗ್ತೀನಿ. ಮತ್ತೆ ನಿಮ್ಮ ವೈಫ್ನ ಹುಡುಕಿಲ್ವಾ ನೀವು? ಯಾರ ಜೊತೆ ರೀ ಇಷ್ಟೊತ್ತು ಮಾತಾಡ್ತಿದ್ದೀರಾ? ಈ ವಿಡಿಯೋ ಹಂಗಿತ್ತಂತ ಕಮೆಂಟ್ನಲ್ಲಿ ಹೇಳಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.